ಫಸ್ಟ್ ಆಫ್ ಆಲ್ ಇಡೀ ಜಿಲ್ಲೆನಲ್ಲಿ, ತುಮಕೂರು ಜಿಲ್ಲೆನಲ್ಲಿ ಒಬ್ಬ ನರಸತ್ತ ಶಾಸಕ ಯಾರಾದ್ರೂ ಇದ್ರೆ ಅದು ಸುರೇಶ್ ಗೌಡ. ನರ ಸೊಟ್ಟೋಗ್ಬಿಟ್ಟಿದ್ದವನಿಗೆ. ಯಾಕೆಂದ್ರೆ ನನ್ನ ಅಭಿಪ್ರಾಯದಲ್ಲಿ 2 ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಲ್ಲಿ ಒಂದು ಕೂಡ ಈಡೇರಿಸಕ್ಕಾಗದೇ ಇರ್ತಕ್ಕಂಥ ನರಸತ್ತ ಶಾಸಕ ಸುರೇಶ್ ಗೌಡ. ಆತನಿಗೆ ಏನಾಗೈತೆ, ಮೊನ್ನೆ ಎಲ್ಲ ಒಂದು ವಿಡಿಯೋ ನೋಡಿದೆ. ಪಾಪ ಇದಕ್ಕೆ ಹೋಗೋರೆ ವಾರಣಾಸಿ ಪ್ರಯಾಗ್ರಾಜ್ಗೆ ಸ್ನಾನ ಭಾಳ ಚೆನ್ನಾಗಿ ಮಾಡ್ತಿದ್ದೆ, ನೋಡ್ತಿದ್ದೆ ಅದನ್ನು. ನನಗೆ ಖುಷಿ ಆಯಿತು. ಮಾಡಿರೋ ಪಾಪಗಳು, ಮಾಡಿದಂಥ ತಪ್ಪುಗಳು ಎಲ್ಲ ತಿರ್ಗಂಡು ಬರ್ತಾನೆ ಮನುಷ್ಯ. ಇನ್ನು ಮುಂದಕ್ಕೆ ಹೊಸ ಮನುಷ್ಯನಾಗ್ತಾನೆ, ಒಳ್ಳೆ ಬುದ್ಧಿ ಕಲಿತಿದ್ದಾನೆ, ಜನಗಳಿಗೆ ಗೌರವ ಕೊಡ್ತಾರೆ, ಮತ್ತು ದೊಡ್ಡವ್ರಿಗೆ ಗೌರವ ಕೊಡ್ತಾರೆ, ಕೆಲಸ ಅಭಿವೃದ್ಧಿ ಮಾಡ್ಬೋದು ಅಂತ ಅನ್ಕೊಂಡಪ್ಪ. ಬಟ್ ಎಲ್ಲ ಒಂದು ಕಡೆ ಉಲ್ಟಾ ಆಗೈತೆ. ಪ್ರಯಾಗ್ರಾಜ್ಗೆ ಹೋಗ್ಬಿಟ್ಟು ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡಾದ್ಮೇಲೆ ಪಾಪ ಎಲ್ಲ ಹೊರಟೋಗ್ತದೆ, ಪುಣ್ಯ ಸಿಗುತ್ತೆ ಅಂತೇಳಿ ನಾವೆಲ್ಲ ಇಡೀ ದೇಶದಲ್ಲಿ ನಾವೆಲ್ಲ ಹಿಂದೂಗಳು ನಂಬಿರುವಂಥದ್ದು. ಅದರಲ್ಲಿ ಈ ಪುಣ್ಯಾತ್ಮ ಹೋಗಿ ಬಂದಮೇಲೆ ಪಾಪ ಜಾಸ್ತಿ ಮಾಡ್ಕೊಂಡೆ ಅಂತಾನೆ. ಮತ್ತೆಲ್ಲ ಒಂದು ಕಡೆ ಆತನಿಗೆ ಮುಂದಿನ ದಿನಗಳಲ್ಲಿ ಶಾಪ ಇನ್ನು ವಿಮೋಚನೆ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಮತ್ತೊಂದು ಆ ಕುಂಭಮೇಳ ಸಕ್ಸಸ್ ಆಗಿಲ್ಲ ಅಂತ ಕಾಣ್ತದೆ ಸುರೇಶ್ ಗೌಡನಿಗೆ. ಸೊ ಹಂಗಾಗಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಂಭಮೇಳ ಮಾಡೋಕೆ ಕೊಟ್ಟವ್ರು ನಮ್ಮ ಸರ್ಕಾರದಲ್ಲಿ. ಈಗ ಎಲ್ಲಿ ತಲಕಾಡಲ್ಲಿ ಅಟ್ಲೀಸ್ಟ್ ಎಲ್ಲರೂ ಕಳ್ಸೋಣ ಅಂತಿದ್ದೀನಿ ಅಂತಂದು ನೋಡಿ. ನಾನು ಒಂದು ವಿಡಿಯೋ ಕೊಡ್ತೀನಿ ಅಂತಂದು, ನಾನು ಸಾಕ್ಷಿ ಇಲ್ದಾಗೇನು ಮಾತಾಡೋಕೆ ಹೋಗಲ್ಲ, ನಿಮಗೆಲ್ಲ ಗೊತ್ತಿದೆ. ಚುನಾವಣೆ MLA ಆತ ನನ್ನ ಮೇಲೆ MLA ಆದ, ಅಪ್ರಿಷಿಯೇಟ್ ಮಾಡ್ತೀನಿ. ಆತನೇ ಯಾವುದೋ ಒಂದು ಟಿ ವಿಗಳಿಗೆ ಒಂದು ಸಂದರ್ಶನ ಕೊಡ್ತಾನೆ. ಸಂದರ್ಶನ ಕೊಟ್ಟಾಗ ಅವನ ಮಾತುಗಳೇನು, ಅಕಸ್ಮಾತು ಸರ್ಕಾರ ದುಡ್ಡು ಕೊಡದೆ ಹೋದರೆ ನಾನು ಭಿಕ್ಷೆ ಬೇಡಿ ನಾನು ಅಭಿವೃದ್ಧಿ ಮಾಡ್ತೀವಿ ಅಂತ ಪುಣ್ಯಾತ್ಮ ದೊಡ್ಡದಾಗಿ ಒಂದಷ್ಟು ಘೋಷಣೆಗಳನ್ನ ಮಾಡ್ಕೊಂಡು ಭಾಳ ಸ್ಟೈಲಾಗಿ ಕೂತವ್ರೆ ಪುಣ್ಯಾತ್ಮರು. ಈತನ ಯೋಗ್ಯತೆಗೆ 2 ವರ್ಷಗಳಿಂದ ಇರುವವರು ಕೂಡ ಎಲ್ಲೂ ಕೂಡ ಸ್ವಾಮಿ ನಾವು ಕಣ್ಕಾಣೋ ಒಂದು ಕೆಲಸನೂ ಆಗಿಲ್ಲ.